ನಾವು ಮತ್ತೆ ಸರ್ಕಸ್ ಮಾಡ್ಬೇಕು ಇವಾಗ. ಇವ್ರು ನೋಡಿ ಹೆಂಗೆ ಹಚ್ತಾ ಇದ್ದಾನೆ. ಸೊ ಗೈಸ್ ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಿದ್ದೀವಿ. ಒನ್ ಲಾಸ್ಟ್ ಫೈನಲ್ ಒಂದು ಪ್ಲೇಸ್ ಇದೆ, ಸಾನ್ವಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಬನ್ನಿ ಹೋಗೋಣ. ಅವ್ರ ಫ್ರೆಂಡ್ಸು ಬಂದಿದ್ದಾರೆ ಅಲ್ಲಿ. ಗೈಸ್ ನಮ್ಗೆ ಇನ್ನೊಂದು ಅಂಕಲ್ ಸಿಕ್ಕಿದ್ದಾರೆ, ಅದು ಸಾನ್ವಿ ಅವ್ರ ತಾತ. ನಾನು ಸಾನ್ವಿ ಅಂತ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಸಾನ್ವಿ ಅವ್ರ ಮನೆಗೆ ಬಂದಿರೋದು, ನಾನು ಆಲ್ರೆಡಿ ಹೇಳ್ದಂಗೆ. ಸೊ ಸಾನ್ವಿ ಅವ್ರ ತಾತ ಬಂದಿದ್ದಾರೆ, ಅವರು ಗೈಡ್ ಮಾಡ್ತಾ ಇದ್ದಾರೆ. ಸೊ ನಾವು ಕಾಡು ಒಳಗಡೆ ಹೋಗ್ಬಾರ್ದಂತೆ, ಚಿರತೆ ಎಲ್ಲ ಜಾಸ್ತಿ ಇರುತ್ತಂತೆ. ಅಂಕಲ್ಲ ಹಾಂ ನಮ್ಮ ಸ್ಕೂಲ್ ನೋಡ್ಕೊಬರೋಣ, ಕಲ್ಕಂದೂರು ಸ್ಕೂಲ್ನ. ಹಾಂ ಓಕೆ. ಅಲ್ಲ ಇವಾಗ ಇನ್ನೊಂದು ಜಾಗ ಅವ್ನು ನೋಡಿ ಎತ್ಕೊಂಬಂದ, ಇಲ್ಲೇನೋ ಒಂದು ಸರ್ಕಸ್ ಮಾಡೋಣ ಅಂತ. ಇವಳು ಏನು ಹೇಳ್ತಾ ಇದ್ದಾಳೆ, ಚಿಕ್ಕ ಲೈಫ್ ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ಬಿಡ್ಬೇಕಂತೆ. ಅದಾದ್ಮೇಲೆ ಏನು ಡೈಲಾಗ್ ಹೊಡೆದೆ ನೀನು? ನಾಳೆ ಸಕತ್ತಿ ನಾಡಿದ್ದು ಸಕತ್ತಿ ಗೊತ್ತಾಗಲ್ಲ, ಯಾವ ಟೈಮಿಂಗ್ಸ್ ಕೊಟ್ಟಿರಲ್ಲ ಅಲ್ಲ. ಇಲ್ಲ ದೊಡ್ಡವ್ರು ನೀವೇ, ನಾವು ಚಿಕ್ಕವರು, ಆಂಟಿ ಅಂತ ಕರಿಬೇಕು ನಿಮ್ಮನ್ನ. దేవుడు యేసుక్రీస్తు, ఆయన మాటలవి. ఎవరు? యేసుక్రీస్తు. యేసుక్రీస్తు నేనే. ಸೊ ಗೈಸ್ ನಾವು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀರಿ. ಇದೆ ಬ್ಯೂಟಿಫುಲ್ ಪ್ಲೇಸ್. ಸೊ ಇದೆಲ್ಲ ಭತ್ತ ಅಂತೆ. ಸೊ ಇದೆಲ್ಲ ಭತ್ತ. ನಾನು ಊರ ಕಡೆ ಎಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನಾವೊಂದು ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀರಿ. ಇದರಲ್ಲಿಂದ ನೀರು ಹೋಗುತ್ತಾ? ಸಮ್ಮರ್ ಟೈಮಲ್ಲಿ ನೀರು ಹೋಗುತ್ತೆ ಅನ್ಸುತ್ತಲ್ಲ? ಸಮ್ಮರ್ ಟೈಮ್ ಅಲ್ಲ, ಸಾರಿ, ವಿಂಟರ್ ಟೈಮಲ್ಲಿ ಇಲ್ಲ, ಮಳೆಗಾಲ ಟೈಮಲ್ಲಿ ನೀರು ಹೋಗ್ತಾ ಇರುತ್ತಲ್ವ. ಸೊ ಇವಾಗ ಅಲ್ಲಿ ನೀರು ಬರ್ತಾ ಇಲ್ಲ, ಬಿಕಾಸ್ ಹಾಂ ಇವ್ರು ನೋಡಿ ಇದು ಎತ್ಕೊಂಬಂದವ್ರೆ. ಏನಾದ್ರು ನೇರಳೆ ಹಣ್ಣು ಎತ್ಕೊಂಬಂದ್ಬಿಟ್ಟಿದ್ದಾರೆ. ಸರಿ ಬನ್ನಿ ಎಲ್ಲ ಹೋಗೋಣ. ಸೊ ನಾವು ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಗೌರ್ಮೆಂಟ್ ಸ್ಕೂಲ್. ಸೊ ಬನ್ನಿ ಹೋಗುವ. ಗದ್ದೆ ನೋಡಾಯಿತು, ಅದೇನೋ ಕಾಯಿಗಳಂತೆ ಎಲ್ಲ, ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಬ್ಯಾಕ್ ಆಗ್ತಾಯಿದ್ದೀವಿ. ಮನೆಗೆ ಹೋಗೋ ಮುಂಚೆ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗ್ತೀವಿ. ಸೊ ಕಮ್ ಆನ್ ಲೆಟ್ಸ್ ಗೋ ಗೈಸ್. ನಾವಿವಾಗ ಇನ್ನೊಂದು ಸ್ಕೆಚ್ ಆಗ್ತಾಯಿದ್ದೀವಿ. ಏನು ಸಾಗೋಯ್ತಪ್ಪ, ಏಜ್ಡ್ ಆಗ್ಬಿಟ್ಟಿದ್ದೀವಿ ನಾವು. ಸೊ ಬೇರೆಯವ್ರ ತೋಟದಲ್ಲಿ ಹಲಸಿನ ಕದಿಯಕ್ಕೆ ಬಂದಿದ್ದೀರಿ. ಈ ವಿಡಿಯೋ ತೋಟ ಓನರ್ ನೋಡ್ಬಿಟ್ರೆ ಅಷ್ಟೇ, ಪರವಾಗಿಲ್ಲ. ಸೊ ಇವನು ಪ್ರಯತ್ನ ಬೀಳ್ತಾ ಇದ್ದಾನೆ, ಹಲಸಿನ ಕಿತ್ತಕ್ಕೆ ಹೋಗ್ತಾ ಇದ್ದಾನೆ ಹುಡುಗ. ಅಲ್ಲಿದೆ 2 ಹಲಸಿನ ಹಣ್ಣು. ಗೈಸ್ ಇವನ್ನೆಲ್ಲರಿಗೂ ಪ್ಲೇನ್ ಕಿಸ್ ಕೊಡ್ತಾವನು, ಕಳ್ಳನ ಮಗ ಇವನ್ಲೇ. ಅಲ್ಲೋಡಿ ಬಾತುಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ರೋಡಲ್ಲಿ. ಅಲ್ಲಿ ರೆಸಾರ್ಟ್ ಇದೆ ಅದಕ್ಕೆ. ಹಿಂಗ್ ಹೋಗಿ ಇನ್ನ ಹೋಗ್ಬೇಕಂತೆ. ನಾವು ಹಂಗ ಹೋಗಿ ಅಲ್ಲೇ ಫ್ಲಾಟ್ ಆಗ್ಬಿಡ್ತೀವಿ. ಹೇಳಮ್ಮ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಸರೌಂಡೆಡ್ ಬೈ ಗ್ರೀನರಿ, ಫಿಲ್ಡ್ ವಿತ್ ಪಾಸಿಟಿವಿಟಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಬೆಂಗಳೂರಲ್ಲಿ ಗಾಡಿ ಸೌಂಡ್ ಕೇಳಿ 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 ಈ ಥರ ಒಂದು ಹೊರಗಡೆ ಹೋಗಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇದು ಕ್ಯಾಮ್ರಾದಲ್ಲಿ ನಾ ಇಲ್ಲೇ ಇರಬೇಕಾ? ಸೊ ಇದು ನೋಡಿ, ಈ ಥರ ಇದ್ದಾಗ ಯಾರಕ್ಕೆ ತಾನೇ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇರ್ಬೋದು ಒಂದು ದಿವಸ ಫುಲ್ಲು ತಾನೇ. ಸೊ ನಾನು ಇಲ್ಲೇ ಇರಲ್ಲ, ಇಲ್ಲೇ ಇದ್ದೋಗ್ಬಿಡ್ಲಾ? ಮತ್ತು ನಮ್ಮ ಬ್ಯಾಂಗ್ಳೂರಲ್ಲಿ ಮತ್ತೆ ಯಾರು ಇರ್ತಾರಲ್ಲ, ಯಾರು ನೋಡ್ಕೊಳ್ತಾರೆ? ಎಲ್ಲರನ್ನೂ ಇಲ್ಲೇ ಕರೆಸ್ಬಿಡೋಣ. ಬಟ್ ಎನಿವೇಸ್ ಥ್ಯಾಂಕ್ ಯು. ಬಟ್ ಯುವರ್ ಮನೆ ಆಲ್ಸೋ ಬ್ಯೂಟಿಫುಲ್. ಇಂಗ್ಲೀಷ್ ಕನ್ನಡದಲ್ಲಿ ಮಾತಾಡೋಣ, ಬರೀ ಕನ್ನಡದಲ್ಲಿ ಮಾತಾಡೋಣ. ಸೊ ಫೈನಲಿ ವಿ ರೀಚ್ಡ್. ನಾವು ರೀಚ್ ಆದ್ರಿ. ಜಾಸ್ಮಿನ್ ಎಲ್ಲ ಇದೆ ಇಲ್ಲಿ. ಈ ಒಂದು ನೇಚರ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ತರ ಈ ಒಂದು ಇವ್ರ ಮನೆ ಕಟ್ಸಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಈ ತಗೋ ಸಾನ್ವಿ, ಇದೇ ಮನೆ ಅನ್ಕೋತಿದ್ದು ದೊಡ್ಡದು. ಥ್ಯಾಂಕ್ ಯು ಸಾನ್ವಿಗೆ ಒಂದು ಜಾಸ್ಮಿನ್ ತುಂಬಾ ಸಕ್ಕತ್ತಾಗಿದೆ ಸ್ಮೆಲ್ಲು ಜಾಸ್ಮಿನ್ದು. ನೋಡಿ ನಮ್ಮನ್ನು ಬಿಟ್ಟು ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರಾ? ಏನು ಸ್ಪೆಷಲ್ಲು? ಬಾಬಾ ಯಾಕೆ ಬಂದಿಲ್ಲ? ಏನಕ್ಕೆ ಬಂದಿಲ್ಲ?
ಸುಸ್ತಾಗ್ಬಿಟ್ಟಿದ್ದೀರಾ? ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಇವಳು ನೋಡಿ ಗೈಸ್, ನಾವು ತೋಟ ಗೀಟ ಎಲ್ಲ ತಿರುಗಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಅರ್ಧ ತಿಂದಿದ್ದೀನಿ. ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಸೊ ಟಿಫನ್ ಮಾಡಿ ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ. ಏನು ಹೇಳ್ತೀರಾ? ಆಮೇಲೆ ಸಿಗ್ತೀವಿ. ಹಲೋ ಗೈಸ್, ನೋಡಿ ನಾವು ರೆಡಿ ಆಗಿದ್ದೀವಿ. ಸೊ ಗೈಸ್, ನಾವು ರೆಡಿಯಾಗಿ ಇವತ್ತಿನ ಔಟ್ಫಿಟ್. ಸೊ ಗೈಸ್, ನಾವು ರೆಡಿ ಆಯಿತು. ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ. ನಿದ್ದೆ ಮಾತ್ರ ಎಕ್ಸ್ಪ್ಲೋರ್ ಬರ್ತಾ ಇದೆ, ಬಟ್ ನಾನು ರೆಸ್ಟ್ ಮಾಡ್ತೀನ ಗೊತ್ತಿಲ್ಲ, ಗಾಡಿ ಓಡಿಸ್ತೀನ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಗೈಸ್, ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ಸೊ ನಮ್ಮ ಭಾವನೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಭಾವನೂ ರೆಡಿ ಆಗಿದ್ದಾರೆ. ಎಲಿಜಬೆತ್ ಅಕ್ಕ ರೆಡಿ ಆಯಿತು, ಆ್ಯಂಡ್ ಜೋಹಾನ ರೆಡಿ, ಪ್ರಭು ರೆಡಿ. ನಾವು ಗುರು ಪ್ರವೇಶ ಹೋಗ್ತಿದ್ದೀವಿ. ಅದು ಹೇಳ್ಬೇಕು, ವಾಮಿಂಗ್. ಸೊ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಸೊ ಗುರು ಪ್ರವೇಶ ಹೋಗ್ತಾ ಇದ್ದೀರಿ. ಆಲ್ರೆಡಿ ಅದೇ ಮನೇಲಿ ಇದ್ದೀರಿ, ಬಟ್ ಆದರೂ ಹೋಗ್ತಾ ಇದ್ದೀವಿ ಕೆಳಗಡೆ. ಅದಾಗಿದ ತಕ್ಷಣ ಬೆಂಗಳೂರು ಊಟ ಮಾಡಿ ಬೆಂಗಳೂರು. ಸೊ ಬನ್ನಿ ಹೋಗೋಣ ಗುರು ಪ್ರವೇಶಗೆ. ಸೊ ಅಲ್ಲೋ ಗೈಸ್, ನಾವು ರೆಡಿ ಆಗಿ ಬಂದು ಕೆಳಗಡೆ ಕೂತ್ಕೊಂಡಿದ್ದೀವಿ. ಸೊ ಎಲ್ಲರೂ ನೋಡಿ, ಎಲ್ಲರೂ ರೆಡಿ ಆಗಿದ್ದೀವಿ. ಹೇಳಿ ಅದೇ ಹೆಣ್ಣು ಹೇಳಿ. ಅಲ್ಲ ಏನೋ ಏನು ಹೇಳ್ಬೇಕಾ? ರೆಡಿ ಇದ್ದೀವಿ. ವೇಟ್ ಮಾಡ್ತಾ ಇದ್ದೇನೆ ಕರೆಕ್ಟಾಗಿ ಅದು. ವಿ ಆರ್ ವೇಟಿಂಗ್ ಫಾರ್ ಲಂಚ್. ಸೊ ಲಂಚ್ ಮುಗಿಸ್ಕೊಂಡು ನಾವು ಹೋಗೋದೆ. ಸೊ ಮದುವೆ ಹೆಣ್ಣು ಗಂಡು ಹುಡುಗ ವೆಯ್ಟ್ ಮಾಡ್ತಾ ಇದ್ರು. ಗಂಡು ಹುಡುಗ ಬಂದಿದ್ದಾರೆ. ಗಂಡು ಹುಡುಗ ನೋಡಿ ನೋಡಿ ಗಂಡು ಹಾಂ ಓಕೆ ಬಾಯ್. ಗೈಸ್, ನಾವು ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಹೋಗ್ಬೇಕು. ಏನೋ ಹೇಳ್ಬೇಕಂದ್ರೆ ಹೇಳ್ಬೋದು. ಅದೇ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ವಿಶ್ ಮಾಡೋಣ. ಬಟ್ ತುಂಬ ಜನ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ನಾನು ಹಿಂದೆ ಹೆಂಗಿದ್ದಾರೆ ಇಲ್ಲಿ ಕೂರ್ಗಲ್ಲಿ ಅಲ್ಲೆಲ್ಲಿ ಒಂದೊಂದು ಮನೆ ಇದೆ. ಬಟ್ ಏನೋ ಕಮ್ಮಿ ಜನ ಅಂತ ಅನ್ಕೊಂತೀವಿ, ಬಟ್ ಇಲ್ಲ, ಬ್ಯಾಂಗ್ಳೂರಿಂದ ಬಂದವ್ರು ನೋಡಿ ಫುಲ್ಲು. ಇಲ್ಲಿ ನೋಡಿ ಇನ್ನೊಂದು ಸೀಕ್ರೆಟ್, ಇದು ಗುರು ಬೌನ್ಸರ್ಸ್ ನೋಡ್ಬಿಟ್ರೆ ಬ್ರೋ ವಿಡಿಯೋ. ಬೌನ್ಸರ್ಸ್ ಅಲ್ಲ, ಫ್ಯಾಮಿಲಿ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವೆಲ್ಲ ರೆಡಿಯಾಗಿ ಗಿಫ್ಟೆಲ್ಲ ರೆಡಿ ಮಾಡಿಕೊಂಡು ಗಿಫ್ಟೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಕೊಡೋದಕ್ಕೆ. ಕೊಟ್ಟಿದ ತಕ್ಷಣ ಊಟ ಮಾಂಸ ತಿಂದ್ಬಿಟ್ಟು ಸೀದಾ ನಾವು ಬೆಂಗಳೂರಿಗೆ ಹೋಗೋದು. ನೋಡಿ ಫ್ರೆಂಡ್ಸ್, ಇದು ಕಿಚನ್ ರೂಮ್. ಆ್ಯಂಟಿ ಕಿಚನ್ ಸಹಾಯ ಮಾಡೋದ್ರೆ ಇಲ್ಲಿ ಒಂದು ರಂಗೋಲಿ ಹಾಕ್ಬಿಟ್ಟು ಸರ್. ಆಮೇಲೆ ಜಂಪ್ ಮಾಡಿದ್ರೆ ಹಾಲಿಗೆ ಬಂದ್ಬಿಟ್ರಿ. ಫೈನಲಿ ನಮ್ಮದು ಗುರುಪ್ರವೇಶ ಬಂದಿದ್ದು ಮುಗಿದೋಯ್ತು. ಊಟ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಹೆಂಗಿದೆ ಹೊಸ ಸಿಸ್ಟಮ್ ಇವೆಲ್ಲ. ಅಲ್ಲಿ ಬರೋದು ಇದು ನಾನು ಹೊಸದಾಗಿ ನೋಡ್ತಾ ಇದ್ದೀನಿ. ಇಲ್ಲಿ ಮೂಯಿ ಹಾಕ್ಬಿಟ್ಟು ಇಲ್ಲಿ ಗಿಫ್ಟ್ ಇಟ್ಬಿಟ್ಟು ಹೋಗೋದು. ಇದು ಹೊಸದಾಗಿದೆ, ಹೊಸದಾಗಿ ನೋಡ್ತಾ ಇದ್ದೀನಿ. ಬಟ್ ಎಸ್ ಗುಡ್. ಸೊ ಇದು ನಮ್ಮನೆ ದೇವ್ರ ಮನೆ. ಇದು ಟಿವಿ ಇದೆ, ಹಾಲ್ ಇದೆ. ಊಟ ಮಾಡ್ಕೊಂಡು ಹೋಗಿ. ಹೌದು, ಬನ್ನಿ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಊಟ ಮಾಡ್ಕೊಂಡು ಹೋಗಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಆಯ್ತು.
ನೋಡಿ ಈ ಲೈಟ್ ಬಂದ್ಬಿಟ್ಟು ಇದು ನಮ್ಮ ಮನೆದು ಸ್ಟವ್ ನೆನ್ನೆ ತಗೊಂಡ್ಬಂದಿದ್ದು. ಇದೇನಾಯ್ತು ಹೇಳಿ? ಚಿಮ್ನಿನಾ? ಚಿಮ್ನಿ. ಬನ್ನಿ ನಿಮಗೆ ಹಾವು ಬಂತಲ್ಲ, ಸ್ಟವ್ ಅಲ್ವಾ? ಹೌದಾ, ಚೆನ್ನಾಗಿದೆ. ಸೊ ಅಕ್ಕ ಬನ್ನಿ, ಮೇಲೆ ಹೋಗೋಣ ಬನ್ನಿ. ಮೇಲೆ ಮೇಲೆ ಇನ್ನೊಂದು ನಮ್ದು ಹಾಲ್ ಇದೆ, ಅದಾದ್ಮೇಲೆ 3 ಬೆಡ್ರೂಮ್ ಇದೆ. ಇದು ಫುಲ್ ಹಾಲ್ ಇದೆ ನಮ್ದು. ಇದು ನನ್ನ ಬೆಡ್ರೂಮ್. ಇದು ನನ್ನ ಬೆಡ್ರೂಮ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಅಕ್ಕ. ಇದೇ ವಾಶ್ರೂಮು, ನೋಡಿ ಬೇಕಾರೆ ವಾಶ್ರೂಮ್. ಅಕ್ಕ ಇದು ನಮ್ದು ಬಾಲ್ಕನಿ. ಬಾಲ್ಕನಿ ಹೌದು. ಇದು ನೋಡಿ ನೇಚರ್ ಹೆಂಗಿದೆ. ತುಂಬಾ ಕಷ್ಟ ಬಿದ್ದಿದ್ದೀರ ಅಕ್ಕ. ಇದು ಏನಕ್ಕಂದ್ರೆ ಒಂದು 5 ವರ್ಷ ಆಗಿತ್ತು. ಸೊ ಇದು ನೋಡಿ ನಮ್ದು ಮೇನ್ ಡೋರ್ ಹೆಂಗಿದೆ. ಏನೋ ಒಂದು ಕಷ್ಟ ಬಿದ್ದು ಮಾಡಿದ್ದೀರಿ. ಬನ್ನಿ ಹೋಗೋಣ ನೆಕ್ಸ್ಟ್. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀರಿ. ಇದು ನಮ್ಮ ಸೆಕೆಂಡ್ ಫ್ಲೋರ್ ಈ ತರ ಇದೆ ಅಕ್ಕ, ನೋಡ್ಕೊಳ್ಳಿ. ತುಂಬಾ ಕಷ್ಟ ಬಿದ್ದಿದ್ದೀರಕ್ಕ. ಹೇಳಿದ್ನಲ್ವ 5 ವರ್ಷ ಕೂಡ್ಸಿ ಜೋಡಿಸಿ. ಇಲ್ಲಿ ನಾನು ಅನ್ಕೊಂಡೆ ಇದು ಡಾನ್ಸ್ ಸ್ಟುಡಿಯೋ ತರ ಮಾಡೋಣ ಅಂತ. ಸೊ ಬೇಸಿಕಲಿ ನಾವು ಇದನ್ನ ಕಟ್ಸ್ಬೇಕಾದ್ರೆ ನಂದು ಏನಿತ್ತಂದ್ರೆ ಪ್ಲಾನು, ಸೊ ಒಂದು ಫಾರ್ಮ್ ಹೌಸ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅದು ನಮ್ಮ ಫ್ಯಾಮಿಲಿಗೆ ಅದು ಸ್ವಲ್ಪ ಬೇಡ, ಇಲ್ಲೇ ಬಂದು ಸೆಟಲ್ ಆಗೋ ಥರ ಏನಾದ್ರು ಮಾಡೋಣ. ಸೊ ನೋಡಿ, ಅದು ನಮ್ದು ಫಸ್ಟ್ ಹಳೆ ಮನೆ ಇದ್ದಿದ್ದು. ಇದು ನಮ್ದು ಫಸ್ಟ್ ಹಳೆ ಮನೆ. ಇಲ್ಲೊಂದಿದೆ, ಮತ್ತೆ ಇಲ್ಲಿ ಕಾಡು ಒಳಗಡೆ ಒಂದಿದೆ. ನಾವು ಹುಲಿ, ಸಿಂಹ, ಚಿರತೆ ಎಲ್ಲ ಸಾಕಿದ್ರಿ. ಹಾ, ಸೀರಿಯಸ್ಲಿ. ನಮ್ದು ಇದೆ ನಮ್ಮ ಕಾರ್ಗಳು ಫುಲ್ಲು. ಆ ಬೈಕು ನಂದೆ, ಕಾರು ನಂದೆ. ಅದು ದುಡ್ಡು ತುಂಬಿಸ್ಕೊಂಡು ಬರೋಕ್ಕೆ ಅದು ಅಲ್ಲಿ ಇಟ್ಟಿರೋದು. ಅದು ರಿಯಲ್ ಎಸ್ಟೇಟ್ ಅಲ್ವಾ ನಮ್ಮದು. ನಿಮ್ಗೂ ಒಳ್ಳೇದಾಗಲಿ. ನೋಡಿ, ಇದು ನಮ್ಮ ಅಜ್ಜಿ ತಾತ ಮನೆ. ಸೊ ಬನ್ನಿ, ನಮ್ದು ನೇಚರ್ ಇದೆ. ಆ ಕಡೆ ಒಂದು ನೇಚರ್ ತೋರಿಸ್ತೀರಿ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಇದೆಲ್ಲ ನಮ್ದು ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಇದ್ದಾರೆ, ಅವ್ರದ್ದು ಪ್ಲಾನ್ ಇದೆಲ್ಲ, ಇಂಜಿನಿಯರಿಂಗ್ ಪ್ಲಾನ್. ಸೊ ನಾವು ಬ್ಯಾಂಗ್ಳೂರಿಂದ ಕರ್ಸ್ಕೊಂಡಿದ್ದು. ಸೊ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೇಗೆ ಅನಿಸ್ತಾ ಇದೆ ನಮ್ಮನೆ? ಹೌದು, ಓಕೆ. ಇದೆ ಅಕ್ಕ, ನನಗೊಂದು ಪೀಸ್ ಆಗಿರ್ಬೇಕಂತ ಬಂದಿದ್ದೀರಿ ಇಲ್ಲಿ. ಇಲ್ಲೂ ಬಂದ್ರಾ? ನಡೀರಿನಾ. ಚಿಕನ್ನು, ಮಟನ್ನು ಈ ಥರದ್ದು ಮಾತ್ರ ಹಾಕ್ಸ್ಕೊಂಡಿದ್ದೀರಿ. ಬನ್ನಿ ಹೋಗೋಣ. ಸೊ ಗೈಸ್, ನಾವಿವಾಗ ಊಟಕ್ಕೆ ಸ್ವಲ್ಪ ಹಾಕಿ. ಅಯ್ಯೋ, ಅಷ್ಟೊಂದು ಬೇಡ, ಸ್ವಲ್ಪ ಹಾಕಿ ಸಾಕು. ಸ್ವಲ್ಪ ಹಾಕಿ ಸಾಕು. ಹಾಕು ಬ್ರೋ, ತಿನ್ನು ಬ್ರೋ. ನೀನು ಚೆನ್ನಾಗಿರ್ಬೇಕು ಬ್ರೋ. ಇದೇನು ಹೇಳು? ನೀರು ದೋಸೆ ಅದು. ಸಾರಿ, ನೀರು ದೋಸೆ ಅಲ್ಲ, ಏನದು? ಸೇಮಿಯಾ, ಶಾವ್ಗೆ. ಸಾರಿ. ಮಟನ್. ಇದು ಮಧ್ಯಾಹ್ನ ಲಂಚ್ ತಿಂತಿದೆ. ಸೊ ಊಟ ಆದ್ಮೇಲೆ ನಿಮಗೆ ಸಿಗ್ತೀರಿ. ಬಾಯ್. ಸೊ ಗೈಸ್, ನಾವು ಫೈನಲಿ ಇಷ್ಟೋ ತನಕ ಮಾಡಿದೊಂದು ಕಾಮಿಡಿ. ನಮ್ದು ಇದು ದಿವ್ಯಾಕ್ ಅವ್ರ ಫ್ಯಾಮಿಲಿ ಅವ್ರದ್ದು ಬಿಲ್ಡಿಂಗ್. ಇದು ನಮ್ದಲ್ಲ. ಒಂದು ಕನ್ಸಿದೆ ಎಲ್ಲರಿಗೂ. ಬಟ್ ಸೂಪರ್ ಆಗಿ ಕಟ್ಸಿದ್ದಾರೆ ಮನೆ ಮಾತ್ರ. ಬಟ್ ಇವ್ರ ಸಿಸ್ಟರ್ ಮನೆ. ಬಟ್ ಇಲ್ಲಿ ನೋಡಿ, ಫುಲ್ಲು ನೇಚರ್ ಕವರ್ ಆಗಿರೋದು ಈ ಬಿಲ್ಡಿಂಗಿಗೆ. ಸೊ ನೀವು ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ನಮ್ಮ ಕಾಲ್ ಹಾಕಿ ಫಸ್ಟ್ 10,000 ನಾವು ಜಾಗ ತೋರಿಸ್ತೀವಿ, ವಿಡಿಯೋ ಮಾಡ್ಕೊಡ್ತೀರಿ ನಿಮಗೆ. ಈ ತರ ವಿಡಿಯೋಸ್ ಮಾಡ್ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ನಿಮಗೆ ಸಿಗೋಣ. ಧನ್ಯವಾದಗಳು. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಫೋನ್ ನೋಡಿ. ಸೊ ಇದು ನಮ್ದಲ್ಲ ಮನೆ, ನಾನು ಹೇಳ್ದಂಗ ಅವಾಗಿಂದ. ಇದು ಮನೆ ಇವ್ರದ್ದು. ಇದನ್ನ ಮಾಡೋದೇ ನಾನೇನೇನು ಪ್ಲಾನ್ಸ್ ಹೇಳ್ತೆ ಅದೆಲ್ಲ ಅವ್ರದ್ದೇ.
ಸೊ ಒಳ್ಳೇದಾಗಲಿ ಎಲ್ಲರಿಗೂ. ಬಾಯ್ 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 ಸರ್, ಥ್ಯಾಂಕ್ ಯು. ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಈ ವಿಡಿಯೋ ಕ್ರೇಜ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಗೋ ಸಬ್ಸ್ಕ್ರೈಬ್ ಆ್ಯಂಡ್ ವಿಡಿಯೋ ಚೆನ್ನಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ. ಬಾಯ್, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ನಮ್ಮ ಗುರು ಮಾಮಗೆ ಸಪೋರ್ಟ್ ಮಾಡಿ. ಡನ್. ಲೆಟ್ಸ್ ಗೋ ಬ್ಯಾಂಗ್ಳೂರ್. ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್.